ಒಂಟಿಯಾಗಿ ಸಾಗಬೇಕಾದಾಗ ಹೆದರಬೇಡಿ. ಸ್ಮಶಾನಕ್ಕೂ ಶಿಖರಕ್ಕೂ ಹಾಗೂ ಸಿಂಹಾಸನಕ್ಕೂ ಒಂಟಿಯಾಗಿಯೇ ಸಾಗಬೇಕು. ಜಗತ್ತು ನಿಮ್ಮನ್ನು ಹೇಗೆ ನೋಡುತ್ತಿದೆ ಎನ್ನುವುದಕ್ಕಿಂತ ನಿಮ್ಮನ್ನು ನೀವು ಹೇಗೆ ನೋಡುತ್ತಿದ್ದೀರಿ ಎನ್ನುವುದೇ ಹೆಚ್ಚು ಪರಿಣಾಮಕಾರಿ. ಶತ್ರುಗಳಿಗಿಂತ ಹೆಚ್ಚು ಜಾಗೃತಿಯಾಗಿ ನಮ್ಮವರೆಂದುಕೊಂಡವರ ಮೇಲೆಯೇ ನಮ್ಮ ಒಂದು ಕಣ್ಣಿರಬೇಕು. ಒಳ್ಳೆಯತನವನ್ನ ಮೂರ್ಖತನವೆನ್ನುವ ಕಾಲವಿದು. ಹಾಗಾಗಿ ಒಳ್ಳೆಯವರಾಗಿಯೇ ಇರಬೇಕೆಂದರೆ ಒಂಟಿಯಾಗಿರುವುದು ಸುರಕ್ಷಿತ. ಸಹಾಯ ಮಾಡಿದರೆ ಮರೆತು ಬಿಡುತ್ತಾರೆ, ಮಾಡದಿದ್ದರೆ ನೆನಪಿಟ್ಟುಕೊಳ್ಳುತ್ತಾರೆ. ಜೀವನದಲ್ಲಿ ನಮ್ಮನ್ನು ಅಳಿಸುವವರು ಬಹುತೇಕವಾಗಿ ನಾವು ಯಾರ ನಗುವಿಗಾಗಿ ನಮ್ಮ ಖುಷಿಯನ್ನ ಮರೆತಿರುತ್ತೇವೆಯೋ ಅವರೇ ಆಗಿರುತ್ತಾರೆ. ಸಂಬಂಧಗಳಲ್ಲಿ ಚತುರತೆ, ಚಾಲಾಕಿತನ ತೋರಿಸುವ ಪ್ರವೃತ್ತಿ ಕುಬ್ಜ ಮನೋಭಾವದ ಲಕ್ಷಣ. ನೀವು ಏನಾಗಿದ್ದೀರಿ, ನಿಮ್ಮ ಬಳಿ ಏನಿದೆ ಇದು ನೀವಲ್ಲ, ನಿಮ್ಮೊಳಗೆ ಏನಿದೆ ಅದು ನೀವಾಗಿದ್ದೀರಿ. ಇಲ್ಲಿ ಎಲ್ಲರೂ ಯಾತ್ರಿಗಳೇ. ಇಲ್ಲಿ ಸಿಕ್ಕವರೆಲ್ಲ ಒಂದು ದಿನ ನೆನಪಿನಿಂದಲೂ ಅಳಿಸಿ ಹೋಗುತ್ತಾರೆ. ಕಷ್ಟದಲ್ಲಿರುವಾಗ ಸಹಾಯ ಮಾಡುವಂತೆ ನಟಿಸುವ ಕೆಲವರು ವಾಸ್ತವವಾಗಿ ಲೋಕದ ಕಣ್ಣಲ್ಲಿ ನಿಮ್ಮನ್ನ ಬೀಳಿಸುವ ಪ್ರಯತ್ನದಲ್ಲಿ ತೊಡಗಿರುತ್ತಾರೆ. ನೆಲದ ಮೇಲೆ ನಿಂತವರಿಗೆ ಕೆಳಗೆ ಬೀಳುವ ಭಯ ಇರದು. ಕೆಲವರು ತಾವು ನುಡಿಯುವ ಸತ್ಯ ಹಾಗೂ ನೇರ ಮಾತುಗಳಿಗಾಗಿಯೇ ದ್ವೇಷಿಗಳನ್ನು ಹೆಚ್ಚಿಸಿಕೊಂಡಿರುತ್ತಾರೆ. ನೀವು ಮಾಡಿರುವ ಸಹಾಯ ಸಹಕಾರವೇ ಒಮ್ಮೊಮ್ಮೆ ನಿಮಗೆ ಮುಳ್ಳಾಗುವ ಸಾಧ್ಯತೆ ಇರುತ್ತದೆ. ಏಕೆಂದರೆ ಕೆಲವರು ಯಾರ ಕೈ ಹಿಡಿದು ಎದ್ದಿರುತ್ತಾರೋ ಅವರನ್ನೇ ಕೆಳಗೆ ನೂಕುವ ಪ್ರಯತ್ನ ಮೊದಲು ಮಾಡುತ್ತಾರೆ. ಸತ್ಯ ಭಾರ, ಹಾಗಾಗಿ ಲೋಕದ ಪರೀಕ್ಷೆಯನ್ನ ಇದು ಎದುರಿಸಬೇಕು. ಆದರೆ ಸುಳ್ಳು ಪೊಳ್ಳಾಗಿರುವುದರಿಂದ ಸಣ್ಣ ಗಾಳಿಗೂ ಮೇಲೆ ಹಾರಾಡುತ್ತದೆ. ಸ್ನೇಹ ಎನ್ನುವುದು ನಿಮ್ಮ ಸ್ವಭಾವಕ್ಕೆ ಹತ್ತಿರ ಆದವರೊಂದಿಗೆ ಸಹಜವಾಗಿ ಹುಟ್ಟಬೇಕು. ಆದರೆ ಹತ್ತಿರ ಬಂದವರೆಲ್ಲ, ಹತ್ತಿರ ಇರುವವರೆಲ್ಲ ಸ್ನೇಹಿತರು ಎಂದುಕೊಳ್ಳುವ ಮೂರ್ಖತನ ಬೇಡ. ಕಷ್ಟ ದುಃಖವನ್ನ ಕೊಡುತ್ತಿದೆ, ಹಾಗೆಯೇ ಲೋಕದ ಸತ್ಯವನ್ನು ಹೇಳುತ್ತಿದೆ. ನಿಮ್ಮ ಸಮಾಚಾರ ಕೇಳುವವರು ಯಾರೂ ಇಲ್ಲ ಎಂದು ಕೊರಗಬೇಡಿ. ನಿಮ್ಮ ಸುದ್ದಿ ಸಮಾಚಾರವನ್ನ ಸೃಷ್ಟಿಸಿ ಹರಡುತ್ತಿರುವವರನ್ನ ನೀವು ನೋಡುತ್ತಿಲ್ಲವಷ್ಟೇ. ಯೋಗ್ಯ ಮನುಷ್ಯರಿಗೆ ಪ್ರಚಾರದ ಅವಶ್ಯಕತೆ ಇಲ್ಲ. ನಿಜವಾದ ಹೂಗಳಿಗೆ ಸುಗಂಧ ಲೇಪಿಸಬೇಕಿಲ್ಲ. ಹೂವಿನ ಸಹಜ ಸುವಾಸನೆ ಹತ್ತಿರ ಇದ್ದವರಿಗೆ ತಾನಾಗಿಯೇ ತಾಕುತ್ತದೆ. ಗೆದ್ದಾಗ ಸಿಗುವ ಚಪ್ಪಾಳೆಗಿಂತ ಸೋತಾಗ ಸಿಕ್ಕ ಸಮಾಧಾನದ ಮಾತುಗಳು ಅಮೂಲ್ಯ. ನೀವು ಇನ್ನೊಬ್ಬರಂತೆ ಇರದಾಗ, ಅವರಿಗೆ ಅನುಕೂಲಕರವಾಗಿರದಾಗ ಅಪಪ್ರಚಾರವನ್ನ ಎದುರಿಸಲು ಸಿದ್ಧವಾಗಿಯೇ ಇರಬೇಕು. ನಿಮ್ಮ ಬಳಿ ಪ್ರೀತಿಸುವ ಕುಟುಂಬ, ಸ್ವಚ್ಛ ಮನಸ್ಸಿನ ಸ್ನೇಹಿತ ಹಾಗೂ ಇಷ್ಟಪಡುವ ಭೋಜನವಿದೆ ಎಂದರೆ ನಿಮಗಿಂತ ಶ್ರೀಮಂತರು ಯಾರೂ ಇಲ್ಲ. ಬಹುತೇಕವಾಗಿ ಹಣೆ ಬರಹ ಎಂದು ಹೇಳುವ ಸಂಗತಿಗಳು ಇನ್ನೊಬ್ಬರು ನಮ್ಮ ಜೀವನದಲ್ಲಿ ಆಡಿದ ಆಟವೇ ಆಗಿರುತ್ತದೆ. ನಿಮ್ಮ ಅನುರೂಪ ಮನಸ್ಸಿರದ ಸ್ನೇಹಿತ ಎಷ್ಟೇ ಸಿಹಿ ಮಾತನಾಡಿದರೂ ಒಂದು ದಿನ ಅವನೇ ನಿಮಗೆ ಮುಳ್ಳಾಗುತ್ತಾನೆ. ಜೀವನದ ಸಹಚರ ನಮಗೆ ನಾವೇ ಆಗಬೇಕು. ಆಗ ಇದರ ಸಂಪೂರ್ಣ ಸಂತೋಷ ಸವಿಯಲು ಸಾಧ್ಯ. ತನಗಿರುವ ಭಾಗ್ಯಕ್ಕಿಂತಲೂ ಇನ್ನೊಬ್ಬರ ನೋವಿನಲ್ಲಿ ಖುಷಿ ಕಾಣುವ ವಿಲಕ್ಷಣತೆ ಇರುವುದು ಮನುಷ್ಯನಲ್ಲಿ ಮಾತ್ರ. ಕೆಲವೊಬ್ಬರು ಎಲ್ಲ ತಿಳಿದಿದ್ದರೂ ಸುಮ್ಮನಿರುತ್ತಾರೆ. ಏಕೆಂದರೆ ತನ್ನೊಡನೆ ಇರುವವರು ಇನ್ನೂ ಎಷ್ಟು ಕೆಳಮಟ್ಟಕ್ಕೆ ಇಳಿಯಬಹುದು ಎನ್ನುವುದನ್ನ ನೋಡುವುದಕ್ಕೆ. ಇಲ್ಲಿ ಯಾರೂ ಸಂಬಂಧ ಬಯಸುತ್ತಿಲ್ಲ. ಸಂಬಂಧದ ಹೆಸರಲ್ಲಿ ತಮ್ಮ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳುತ್ತಿದ್ದಾರೆ.